ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಹಸಿರು ಚಂದ್ರಣ್ಣ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಮರನಹಳ್ಳಿ ಗ್ರಾಮ ಅಂತಂದ್ರೆ ಭಾಳ ವಿಶೇಷವಾದಂಥ ಗ್ರಾಮನೇ. ಯಾಕಂತಂದ್ರೆ ನಮ್ಮ ಹರಿಹರ ತಾಲೂಕಿನಾಗ ಇವತ್ತು ಎಷ್ಟೋ ಕೆರೆಗಳದಾವು. ಆದರೆ ಆ ಕೆರೆಯಲ್ಲಿ ಇವತ್ತು ಭಾಳ ಅದ್ಭುತವಾದಂಥ ಕೆರೆ ಲಕ್ಷ್ಮೀ ರಂಗನಾಥನ ನಮ್ಮ ಕೆರೆ. ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಮರನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕೆರೆಯಲ್ಲಿ ಇವತ್ತು ಒಂದು ಪಕ್ಷಿಧಾಮ ಅಂತಂದರೆ ದೇಶ ವಿದೇಶದಿಂದ ಬರ್ತಕ್ಕಂಥ ಪಕ್ಷಿಗಳು ಕೂಡ ಇವತ್ತು ಒಂದು ಈ ಗ್ರಾಮಕ್ಕೆ, ಈ ಒಂದು ಪರಿಸರಕ್ಕೆ ಭೇಟಿ ಕೊಡ್ತಾ ಇದ್ದಾವೆ. ಇಲ್ಲೇ ಕೂಡ ಅವ್ರು ನೆಲೆಸಿರ್ತಕ್ಕಂಥ ನೋಡ್ತಾ ಇರ್ಬೋದು. ಈ ಸಾಯಂಕಾಲ ಮುಸ್ಸಂಜೆ ಹೊತ್ತಿನಲ್ಲಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ಎಷ್ಟೋ ಜನಗಳು ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾರೆ. ಯಾಕಪ್ಪ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಒಂದು ಮನಸ್ಸಿನ ಒಂದು ಉಲ್ಲಾಸಕ್ಕೆ ನೋಡ್ತಾ ಇರ್ಬೋದು ಈ ಪ್ರಕೃತಿ ಸೌಂದರ್ಯ ಯಾವ ಥರ ಐತೆ ಅಂತೇಳಿ. ಈಗ ಪಕ್ಷಿಗಳು ಇವತ್ತು ಎಲ್ಲ ಅವಕ್ಕೆ ಆಹಾರನ ಹುಡುಕ್ಯಂತ ಹೋಗಿ ಈ ಟೈಮಿಗೆ ಬಂದು ಕುಂದ್ರಂಥದ್ದಾಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಹೈವೇ ಆಗಿರ್ಬೋದು ಅಂಥದ್ದು. ಇಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಸಾಹೇಬ್ರೆ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಶಫೀಲ್ಲಾ ಅಂತ. ಇದು ಕೆರೆ ನೋಡಿದ್ರೆ ನಿಮ್ಗೆ ಏನು ಅನ್ಸತ್ತಿ? ಭಾಳ ಮನಸ್ಸಿಗೆ ಖುಷಿ ಆಗುತ್ತೆ. ನಾವು ಬಾಲ್ಯದಿಂದನೂ ಇಲ್ಲಿ ಆಟ ಆಡ್ಕೊಂತ ಇಲ್ಲೆಲ್ಲ ಇದ್ದವರು, ಇಲ್ಲೆಲ್ಲ ಕ್ರಿಕೆಟ್ ಆಡ್ಕೊತ ಇದ್ದವರು. ಇದೆಲ್ಲ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಇಂಥ ಒಂದು ಪ್ಲೇಸ್ ನಮ್ಮ ಮಲೆಬೆನ್ನೂರಲ್ಲಿ ಕೊಮರನಹಳ್ಳಿಯಲ್ಲಿ ಇದೆ ಅಂತ ಹೇಳ್ಕೊಂಡಾಗ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಹೆಮ್ಮೆ ಭಾಳ ಚೆನ್ನಾಗಿದೆ. ಸಾಹೇಬ್ರೆ ನಿಮ್ಮ ನಮಸ್ಕಾರ, ನಿಮ್ಮ ಹೆಸರು? ಆಸಿಫ್ ಅಂತ. ಆಸಿಫ್ ಅಂತೇಳಿ. ಸಾಹೇಬ್ರೆ ನಿಮಗೆ ನೋಡಿದ್ರೆ ಏನು ಅನ್ಸುತ್ತೆ ಪಕ್ಷಿಧಾಮ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆ ಹೊತ್ತಿಗೆ ಮುಸ್ಸಂಜೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಐತಿ. ತುಂಬ ಚೆನ್ನಾಗಿ ಅಂದ್ರೆ ಮನ್ಸಿಗೆ ಏನೋ ಒಂಥರ ಏನೇ ಇದ್ರೂ ಖುಷಿ ಅಂತ ಅನಿಸ್ತಾ ಐತಿ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರಣ್ಣ? ಹನುಮಂತಪ್ಪ ಅಂತೇಳಿ. ಯಾವ ಊರಣ್ಣ? ನಮ್ಮ ಮಲೆಬೆನ್ನೂರು. ಮೊದಲು ಸುಮಾರು ವರ್ಷಗಳ ಕಾಲ ಕೆರೆ ಬತ್ತಿ ಹೋಗಿತ್ತು. ಇವಾಗ ಕೆಲವು ಅಧಿಕಾರಿಗಳು ಇದರಿಂದ ಭದ್ರಾ ಕ್ಯಾನಲಿಂದ ಈ ಕೆರೆಗೆ ನೀರು ತುಂಬಿಸಿ ತುಂಬ ಹಸಿರುಮಯವಾಗಿ ಮಾಡಿದ್ದಾರೆ. ಹಾಗೆ ಮಧ್ಯೆ ಒಂದು ಐಲ್ಯಾಂಡ್ ಮಾಡಿ ಪಕ್ಷಿಧಾಮ ಮಾಡಿದ್ದಾರೆ. ಹಲವಾರು ವಿದೇಶಿ ಪಕ್ಷಿಗಳೆಲ್ಲ ಬಂದು ಇಲ್ಲಿ ನೆಲೆಸಿದವು. ನೋಡೋಕ್ಕೊಂದು ಅದ್ಭುತ. ದಯಮಾಡಿ ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ. ಅಣ್ಣ ನಮಸ್ಕಾರ. ನಮಸ್ತೆ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ಅಣ್ಣ ಅಣ್ಣ ಏನು ಅನಿಸುತ್ತೆ ಅಣ್ಣ ಇದು ನೋಡಿದ್ರೆ? ಇದು ನೋಡಿ ತುಂಬ ಖುಷಿ ಆಗ್ತೈತಿ. ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಇಲ್ಲೇನೋ ಇನ್ನೂ ಡೆವಲಪ್ ಮಾಡ್ತಿದಾರಂತೆ. ಇಲ್ಲೇನೋ ಪಾರ್ಕ್ ಮಾಡಿ, ಇಲ್ಲೆಲ್ಲ ಪಾತ್ ಮಾಡಿ, ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದಾರಂತೆ. ಹಾಗಾಗಿ ಕೇಳೋಕ್ಕೆ ಎಷ್ಟು ಖುಷಿ ಆಗ್ತೈತಿ. ಇನ್ನು ಮುಂದೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು, ನೋಡ್ಬೋದು. ನಾವು ಇನ್ನು 15 ವರ್ಷದ ಹಿಂದ್ಗಡೆ ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಬತ್ತಿ ಹೋಗಿತ್ತು, ಕೆರೆ ಅನ್ನೋದು ಇದ್ದಿಲ್ಲ, ನಶಿಸಿ ಹೋಗ್ತಿತ್ತು. ಈಗಿನ ರಾಜಕಾರಣಿಗಳು ಮತ್ತು ಊರಿನ ಗ್ರಾಮಸ್ಥರೆಲ್ಲ ಶ್ರಮಪಟ್ಟು ಭದ್ರಾವತಿಯಿಂದ ನೀರು ತುಂಬಿಸಿ ರಂಗನಾಥಸ್ವಾಮಿ ಆಶ್ರಯದಿಂದ ಈ ಕೆರೆ ತುಂಬಿ ಒಂದು ಸಮೃದ್ಧಿ, ಸುತ್ತಮುತ್ತಿನ ಹೊಲ ಗದ್ದೆಗಳಿಗೆಲ್ಲ ಸಮೃದ್ಧಿ ಸಿಕ್ಕೈತೆ. ಇದು ನೋಡ್ತಾ ಇದ್ರೆ ಭಾಳ ಖುಷಿ ಆಗ್ತೈತಿ. ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಸಂತೋಷ ಆಗ್ತೈತಿ ಈ ಜಾಗಕ್ಕೆ ನೋಡಿದರೆ. ಇದೇ ಕೆರೆನ ನಾವು ಇಷ್ಟು 15 ವರ್ಷದ ಹಿಂದ್ಗಡೆ ನೋಡಿದ್ದು ಅಂತ ಅನ್ನಿಸ್ತೈತಿ. ಆಶ್ಚರ್ಯ ಆಗ್ತಾಯಿದೆ. ಈಗ ಆಶ್ಚರ್ಯ ಆಗ್ತೈತೆ ಇದು ನೋಡಿದರೆ. ಅಷ್ಟು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಗೆ ಎಷ್ಟೋ ಒಂದು ಪಕ್ಷಿಧಾಮಗಳು ಇರ್ಬೋದು. ಆದರೆ ಇಲ್ಲಿ ಎಸ್ಪೆಷಲಿ ನಮ್ಮ ಕೊಮರನಹಳ್ಳಿನ ಮಾತ್ರ ಭಾಳ ವಿಶೇಷ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತ. ಅಣ್ಣ ಇದ್ರ ಬಗ್ಗೆ ನೀವೇನು ಹೇಳಿ? ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು ಕಾಲ ಕಳೆದಿದ್ದೆಲ್ಲ ಸಾಯಂಕಾಲ. ತುಂಬ ಸಂತೋಷ ಆಗುತ್ತೆ, ತುಂಬ ಸಂತೋಷ. ಒಟ್ಟು ಯಾವಾಗಲೂ ಇದೇ ಥರ ಇರಲಿ ಅಂತೇಳಿ? ಹೌದು, ಬಯಸ್ತೇವೆ ಇದೇ ಥರ ಇರಬೇಕು. ಈ ನಮ್ಮ ಬರೀ ಕೆರೆನೇ ಅಂತಲ್ಲ, ಇಲ್ಲಿ ಅಕ್ಕಪಕ್ಕದ್ದು ವಾತಾವರಣ ಭಾಳ ಚೆನ್ನಾಗಿದೆ. ಬೆಟ್ಟ ಗುಡ್ಡ ಕಾಡು ತೋಟಗಳು ಭಾಳ ಚೆನ್ನಾಗಿದೆ. ಒಂದು ಎಂಥ ಟೆನ್ಷನ್ ಇದ್ರೂ ಬಂದು ಇಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಒಂದು ಒಳ್ಳೆಯದಾದ ಒಂದು ವಾತಾವರಣ, ಒಳ್ಳೆ ಟೀ ಸಿಗುತ್ತೆ. ಆಮೇಲೆ ಕೊಮರನಹಳ್ಳಿ ಮಂಡಕ್ಕಿ ಫೇಮಸ್ಸು, ಮಂಡಕ್ಕಿ ಮೆಣಸಿನ್ಕಾಯಿ. ಹಾಗಾಗಿ ಇದೆಲ್ಲಿ ಎಲ್ಲ ಒಂದು ಸರಿ ಭೇಟಿ ಕೊಡಿ. ಒಳ್ಳೆ ಅದ್ಭುತವಾದ ಸ್ಥಳ. ಎಲ್ಲೆಲ್ಲೋ ಸಂಜೆ ಟೈಮಲ್ಲಿ ಬನ್ನಿ, ಯಾವಾಗಾದ್ರೂ ಬನ್ನಿ. ಒಟ್ಟು ಒಳ್ಳೆ ಚೆನ್ನಾಗಿ ಒಂದು ಪ್ರಶಾಂತವಾದ ವಾತಾವರಣ. ಇದು ವಾಕ್ ಆಗುತ್ತೆ. ಹೌದು, ಈಗ ಹೊಸದಾಗಿ ಒಂದು ರೋಡ್ ಮಾಡ್ತಾಯಿದ್ದಾರೆ ಸುತ್ತಲೂ. ಇಲ್ಲಿ ರಂಗನತಿಟ್ಟು, ನಮ್ಮ ದಾವಣಗೆರೆಯ ರಂಗನತಿಟ್ಟು ಅಂತ ಫೇಮಸ್. ಇದು ಚೆನ್ನಾಗಿದೆ. ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಒಂದು ಒಡೆತನದಲ್ಲಿ ಭಾಳ ಚೆನ್ನಾಗಿದೆ. ಎಲ್ಲ ಭೇಟಿ ಕೊಡಿ ದಯವಿಟ್ಟು. ನಮ್ಮ ಲೋಕಲ್ ಪ್ಲೇಸ್ಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲರೂ ಭೇಟಿ ಕೊಡಿ. ಪ್ರಸಿದ್ಧ ಮಾಡೋಣ, ಇದನ್ನು ಫೇಮಸ್ ಮಾಡೋಣ. ಎಲ್ಲರಿಗೂ ಚೆನ್ನಾಗಿರುತ್ತೆ. ಒಳ್ಳೆ ಪ್ಲೇಸು, ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಭೇಟಿ ಕೊಡಿ. ಕರ್ನಾಟಕದ ಮಹಾಜನತೆ, ಕನ್ನಡಿಗರೇ ಎಲ್ಲರೂ ಭೇಟಿ ಕೊಟ್ಟು ನಮ್ಮ ಸ್ಥಳವನ್ನು ಪ್ರಸಿದ್ಧ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀವಿ. ಈಗ ಇಷ್ಟೋ ತನಕ ನಮ್ಮ ಅಣ್ಣರೆಲ್ಲರೂ ಮಾತಾಡೋದು ಕೇಳಿದಿರಿ. ದಯವಿಟ್ಟು ಎಲ್ಲರೂ ಬರ್ರಿ. ಯಾಕಂತಂದ್ರೆ ಇವತ್ತು ಭಾಳ ಟೆನ್ಷನ್ನಾಗೆ BP, ಶುಗರು, ಹಾರ್ಟ್ ಎಲ್ಲವೂ ಬರ್ತಾ ಇದಾವೆ. ಬಂದು ಏನೋ ಒಂದು 10 ನಿಮಿಷ ನಿಂತ್ಕೊಂಡು ನೋಡಿದ್ರೆ ಏನೋ ಒಂಥರ ಭಾಳ ಖುಷಿ ಅಂತಲೇ ಅನ್ನಿಸ್ಬೋದು. ನೋಡಿರಿ ಯಾವ ಥರ ಆಡ್ತದಾವೆ ಅಂತೇಳಿ. ಭಾಳ ಅದ್ಭುತ ಅಂದ್ರೆ ಭಾಳ ಅದ್ಭುತನೇ ಐತಿ. ಭಾಳ ಒಳ್ಳೆ ಜಾಗ. ನಮ್ಮ ದಾವಣಗೆರೆಯಲ್ಲಿ ಭಾಳ ಅದ್ಭುತವಾದ ಜಾಗ. ದಯವಿಟ್ಟು ಎಲ್ಲರೂ ಬರ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಹಸಿರು ಚಂದ್ರಣ್ಣ. ನಮಸ್ತೆ.